ನಮಸ್ತೆ. ಬಲಿಷ್ಠ ಭೋಗಿ ಭಾರತದ ನಾಡಿಗೆ ಜೀವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಅಂತಂದಾಗ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ನಾವು ಸಾಧಾರಣವಾಗಿ ಎಂತೆಂಥ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದೋ ಅಂತ ಅನ್ನೋದ್ರ ಬಗ್ಗೆ ಒಂದು ಕೇಸ್ ಸ್ಟಡಿಯನ್ನು ತೊಗೊಂಡು ನಾನು ಹೇಳ್ತೀನಿ. ರೀಸೆಂಟ್ಲಿ ಒಬ್ಬರು ಕರೆಸಿದ್ರು ನನಗೆ. ಹೋದಾಗ ನನಗೆ ಆಶ್ಚರ್ಯ ಆಯಿತು. ತುಂಬ ದೊಡ್ಡ ಬಂಗ್ಲೆ, ಸಖತ್ ದೊಡ್ಡದಾಗಿದೆ ಬಂಗ್ಲೆ. ಬೆಂಗಳೂರಿನ ಪ್ರಶಸ್ತವಾದಂಥ ಒಂದು ಸ್ಥಳದಲ್ಲಿದೆ. ಎಂಥ ಪ್ರಶಸ್ತವಾದ ಸ್ಥಳ ಅಂತಂದರೆ ನನ್ನ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀಟ್ಗೆ 60,000 to 65,000 ರೂಪಾಯಿ ಬೆಲೆ ಹೋಗ್ಬೋದು ಅಂತ ಒಂದು ಪ್ರಶಸ್ತವಾದಂಥ ವೆರಿ ಕಾಸ್ಟ್ಲಿ ಇರೋವಂಥದ್ದು. ಇನ್ನೊಂದು ಏನು ಗೊತ್ತಾ, ಅವರಿಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಇತ್ತು ಅಂತಾರೆ ಮನೆ. ನಾರ್ತ್ ಈಸ್ಟಲ್ಲಿ ಇತ್ತು ಅಂದರೆ ಅವರು ತುಂಬ ಫ್ಲರಿಶ್ ಆಗ್ತಾರೆ ಅಂದರೆ ಫ್ಲರಿಶ್ ಆಗ್ತಾರೆ, ತುಂಬ ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾರೆ ಅಂತ ಅನ್ನೋದು ಇತ್ತಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಕೇಸ್ ಸ್ಟಡೀಸ್ ಮಾಡ್ತಾ ಹೋದೆ ನಾನು. ಹೆಂಗಿತ್ತು, ಏನಿತ್ತು, ಯಾಕೆ ಕರೆಸ್ತಾರೆ ಏನು ಹೋಗ್ತಾ ಇದ್ದಂಗೆ ನನಗೆ ಡೌಟ್ ಆಯಿತು. ಇಲ್ಲೆಲ್ಲೋ ಜಾಸ್ತಿ ಗುರು ಬಣ್ಣವನ್ನು ಹೆಚ್ಚಾಗಿ ಹಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಇವರಿಗೆ ತೊಂದರೆಗಳು ಶುರು ಆಗಿಬಿಟ್ಟಿದೆ. ಅತಿ ಮೀರಿದರೆ ಅಮೃತವೋ ವಿಷ ಅನ್ನೋ ರೀತಿಯಲ್ಲಿ ಇವರೇನಾಗ್ಬಿಟ್ಟಿದ್ದಾರೆ ಅಂದರೆ, ನಾರ್ತ್ ಈಸ್ಟ್ಗೆ ಇದೆ, ಫಸ್ಟ್ ಕ್ಲಾಸ್ ಆಗಿದೆ, ದೊಡ್ಡ ಸೈಟು. ಎಷ್ಟು ಅಂತಾರೆ, 120ಕ್ಕೆ 72 ಅಡಿ. ಓಕೆ, ಈ ಥರ ಅನ್ನೋ ಸೈಟಲ್ಲಿ ಎಲ್ಲ ಕೇಳಿದ ಆಮೇಲೆ ಅವ್ರು ಕೇಸ್ ಹಿಸ್ಟ್ರಿ ಕೇಳ್ತಾ ಹೋಗೋದು. ಏನಾಯಿತು ಸರ್, ಏನಂತದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತುಂಬ ಚೆನ್ನಾಗಿದ್ವಿ ಸರ್, ನಾವು ಫಸ್ಟ್ ಕ್ಲಾಸ್ ಆಗಿದ್ವಿ ಅಂತ. ಯಾಕಂದರೆ ಬಹಳ ಬೆಂಗಳೂರಲ್ಲಿ ಅವರು ತುಂಬ ಪ್ರಮುಖವಾದಂಥ ಒಂದು ವ್ಯಾಪಾರವನ್ನು ಮಾಡೋವಂಥವ್ರು. ಅವ್ರ ಹತ್ರ ನಾನು ಕೂಡ ಸರ್ವಿಸನ್ನು ತೊಗೊಂಡಿದ್ದೆ. ನನಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ನಾನು ಸರ್ವಿಸೆಲ್ಲ ತೊಗೊಂಡು, ಓ ಸರ್ ನೀವು ಅಂಥವ್ರಾ ಅಂತಂದಾಗ, ಹ್ಞೂ ಸರ್ ಅವರೇನೆ ನಾವು ಅಂತ. ಬಟ್ ಏನು ಸರ್ ಅಂಥವ್ರಾಗಿದ್ದು ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಇದ್ದುಕೊಂಡು ಮಾಡ್ಕೊಂಡು ನಿಮ್ಗೆ ತೊಂದರೆ ಅಂತ ಹೇಳ್ತಿದ್ರಲ್ಲ, ಸ್ವಲ್ಪ ಹೇಳಿ ಅಂತಂತಂದೆ. ಹೇಳಿದಾಗ ಅವರೆಲ್ಲ ಹೇಳಿದ್ರು, ಎಲ್ಲ ಚೆನ್ನಾಗೈತಂತೆ, ಎಲ್ಲ ಚೆನ್ನಾಗಿತ್ತು, ಎಲ್ಲ ಆಯಿತು. ಅವರು ಮದುವೆ ಆದ ಮೇಲಿಂದ ಏನು ಮಾಡಿದ್ದಾರೆ, ಸುಮಾರು 20 ವರ್ಷಗಳ ಮುಂಚೆ ಏನು ಮಾಡಿದ್ದಾರೆ, ಮೇಲ್ಗಡೆ ಇನ್ನೊಂದು ಮನೆಯನ್ನು ಕಟ್ಟಬೇಕು ಅಂತ ಮನೆಯನ್ನು ಕಟ್ಟಿಬಿಟ್ಟು ಏನು ಮಾಡಿದ್ದಾರೆ, ಅವರ ಶ್ರೀಮತಿಗೆ ಈ ಹಳದಿ ಬಣ್ಣ ಅಂತಾರೆ ಭಾಳ ಇಷ್ಟಪಟ್ಕೊಂಡು ಏನು ಮಾಡಿದ್ದಾರೆ, ನಾರ್ತ್ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಪೂರ್ತಿ ಹಳದಿ ಹೊಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ, ನೋಡೋಕೆ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಬಟ್ ಹಳದಿ ಬಣ್ಣ ಪೂರ್ತಿ ಬಳಸ್ಬಿಟ್ಟಿದ್ದಾರೆ. ಹಾಗೆ ನಾರ್ತ್ ಈಸ್ಟಲ್ಲೂ ಕೂಡ ಇಲ್ಲಿ ಎಂಟ್ರೆನ್ಸು, ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಪೂರ್ತಿ ಹಳದಿ. ಹೊರಗಡೆ ಮಾತ್ರ ಹಳದಿ ಮಾಡಿದಾರ ಅಂತಂತಂದರೆ ಒಳಗಡೆನೂ ಪೂರ್ತಿ ಹಳದಿ ಮಾಡ್ಬಿಟ್ಟಿದ್ದಾರೆ. ಕೇಳಿದ್ರೆ ಯಾಕೆ ಇಷ್ಟೊಂದು ಹಳದಿ ಮಾಡಿದಾರ ಅಂತಾರೆ. ಅವ್ರು ಗುರು ತತ್ವ ಅಲ್ವಾ. ಸೊ ಗುರು ಬಂದರೆ ನಮಗೆ ಚೆನ್ನಾಗಿ ಹಣ ಬರುತ್ತೆ ಅಂತ. ಗುರು ಅಂತಂದಾಗ ಹಣವನ್ನು ಕೊಡುವಂಥವ್ನು. ಓಕೆ, ಒಳ್ಳೆ ವಿಸ್ಡಮನ್ನು ಕೊಟ್ಟು ಹಣ ಕೊಡುವಂಥವ್ನು, ಪ್ರಾಪರ್ಟಿಗಳನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಕೊಡುವಂಥವ್ನು, ಮತ್ತು ಜೀವನದಲ್ಲಿ ಅಭಿವೃದ್ಧಿ ಶ್ರೇಯಸ್ಸನ್ನು ಕೊಡುವಂಥವ್ನು ಗುರು ಅಂತಂದು. ಹಾಗೆ ಆಗಿಂತಂತ ಏನು ಮಾಡಿದ್ದಾರೆ ಇವರು, ಯಾರೋ ಹೇಳಿದ್ರು ಅಂತಂತ ಕೇಳಿಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಪೂರ್ತಿ ನಾರ್ತ್ಗೆ ಮತ್ತು ನಾರ್ತ್ ಈಸ್ಟ್ಗೆ ಏನು ಮಾಡಿದ್ದಾರೆ, ಪೂರ್ತಿ ಹಳದಿ ಬಣ್ಣ ಹೊಡೆದಿದ್ದಾರೆ. ಹೊಡೆದು 20 ವರ್ಷಗಳಲ್ಲಿ ಪಾಪ ಅವ್ರಿಗೆ ಕಥೆಯನ್ನು ಕೇಳ್ತಾರೆ, ಬೇಜಾರಾಗುತ್ತೆ. ಹೊರಗಡೆಯಿಂದ ನೋಡಿದ್ರೆ ಭಾಳ ಚೆನ್ನಾಗಿದ್ದಾರೆ ಅಂತ, ಬಟ್ ಒಳಗಡೆ ಹೋಗಿ ಕೇಳಿದಾಗಲ ನನಗೆ ತುಂಬ ಬೇಸರ ಆಗೋಯಿತು. ಯಾಕಂದರೆ ನಾನು ಸುಮಾರು ಒಂದು ನನಗೀಗ ಅಂದರೆ 55 ಹೆಚ್ಚು ಕಮ್ಮಿ ಅಂತಂತಾರೆ, ಒಂದು 30-35 ವರ್ಷಗಳಿಂದ ಅವ್ರ ಹತ್ರ ವ್ಯವಹಾರಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅವರೇ ಇವರು ಅಂತಂದ್ಬಿಟ್ಟು. ಓಕೆ, ಆಶ್ಚರ್ಯ ಆಯಿತು, ಹೀಗೆಲ್ಲ ಆಗಿದೆ ಅಂತ. ತುಂಬಾ ತೊಂದರೆಗಳನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಏನೇನು ಬೇಕು ರೆಮಿಡೀಸ್ ಎಲ್ಲ ಹೇಳಿ, ವಾಸ್ತು ಪ್ರಕಾರ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಅನ್ನೋದನ್ನೆಲ್ಲ ಸ್ವಲ್ಪ ತಿಳಿಸಿ ಅವ್ರ ಡ್ರಾಯಿಂಗನ್ನು ಮಾಡಿಕೊಡ್ತಾ ಇದ್ದೀನಿ. ಯಾರು ಕೂಡ ಹಳದಿ ಗುರುವಿನ ಬಣ್ಣ ಚೆನ್ನಾಗಿರುತ್ತೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಮಾಡ್ಕೊಂಡ್ರೆ ಜೀವನದಲ್ಲಿ ಪ್ರಾಬ್ಲಮ್ ಶುರು. ಕೇಸ್ ಸ್ಟಡಿ ನೋಡ್ತಾ ಇದ್ದೀನಿ. ನಾರ್ತು ಈಸ್ಟು ಫಸ್ಟ್ ಕ್ಲಾಸ್ ರೋಡು, ಈಸ್ಟ್ ಎದುರುಗಡೆ ಒಂದು ದೊಡ್ಡ ಪಾರ್ಕ್ ಅದು. ಅಂಥ ಜಾಗದಲ್ಲಿ ಇದ್ಕೊಂಡವರು 20 ವರ್ಷಗಳ ಮುಂಚೆ ಮೇಲ್ಗಡೆ ಮನೆ ಕಟ್ಕೊಂಡು ಮೇಲ್ಗಡೆ 2 ಫ್ಲೋರ್ ಕಟ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಶುರು. ಅದಕ್ಕಿಂತ ಮುಂಚೆ ಅಭಿವೃದ್ಧಿ ಸೂಪರ್ ಡೂಪರ್. ಈಗ ಎಲ್ಲವನ್ನ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ಓಕೆ, ಯಾವುದೇ ಕಾರಣಕ್ಕೂ ನಾರ್ತು ಈಸ್ಟಲ್ಲಿ ಹಳದಿ ಬಣ್ಣವನ್ನು ಬಳಸಿ ನಿಮ್ಮ ಜೀವನದಲ್ಲಿ ತೊಂದರೆಗಳ ಶುರುವನ್ನು ಮಾಡ್ಕೋಬೇಡಿ. ಓಕೆ, ರೈಟ್. ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಚಪ್ಪಲಿ ಬಿಡುವ ಸ್ಥಳ ಅಂತ ಕೇಳ್ತಾ ಇದ್ದಾರೆ. ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ. ಸಿಂಪಲ್, ಇದು ಲಾಜಿಕ್ ಆ್ಯಂಡ್ ಸೈಂಟಿಫಿಕ್. ಏನಂತಂದರೆ, ಎಲ್ಲೆಲ್ಲಿ ನಿಮಗೆ ಡೋರ್ ಪೊಸಿಷನ್ಸ್ ಇರುತ್ತೋ ಮತ್ತು ವಿಂಡೋಸ್ ಇರುತ್ತೋ, ಅದು ಯಾವ ದಿಕ್ಕಾದರೂ ಆಗಿರ್ಬೋದು, ನಿಮ್ಮ ಮನೆ ಯಾವ ದಿಕ್ಕಿಗೆ ಬೇಕಾದ್ರೆ ಇರ್ಬೋದು, ಎಲ್ಲೆಲ್ಲಿ ಡೋರ್ಸು ವಿಂಡೋಸ್ ಇರುತ್ತೋ ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅದರ ಮುಂಭಾಗದಲ್ಲಿ, ಇದು ಅಂತಂದರೆ ಇದರ ಪಕ್ಕದಲ್ಲಿ ಅಥವಾ ಇದರ ಮುಂಭಾಗದಲ್ಲಿ, ಕಿಟಕಿಯ ಈ ಭಾಗದಲ್ಲಿ, ಇಲ್ಲೆಲ್ಲೂ ಕೂಡ ನೀವು ಶೂ ಸ್ಟ್ಯಾಂಡು ಅಥವಾ ಚಪ್ಪಲಿ ಬಿಡುವಂಥ ಜಾಗವನ್ನು ಮಾಡ್ಕೊಳ್ಳೇಬೇಡಿ. ಯಾಕೆ ಅಂತಂತಂದರೆ
ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಚಪ್ಪಲಿಯಲ್ಲಿ ಏನಿರುತ್ತೆ ಎಲ್ಲ ರೀತಿಯಂಥ ಗಬ್ಬು ಗಲೀಜನ್ನೆಲ್ಲ ತುಳಿದಿರ್ತೀವಿ ಮಾಡಿರ್ತೀವಿ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನು ಮಾಡೋರು, ಹೊರಗಡೆ ಹೋಗಿ ಬಂದ ತಕ್ಷಣ ದೂರದಲ್ಲೇ ಚಪ್ಪಲಿಯನ್ನು ಬಿಟ್ಟು ಏನು ಮಾಡೋರು, ಮನೆ ಒಳಗಡೆ ಎಂಟ್ರಾಗೋಕ್ಕಿಂತ ಮುಂಚೆ ಆಚೆ ಕಡೆನೇ ಪಾತ್ರೆಯಲ್ಲಿ ನೀರಿಟ್ಟಿರೋರು. ಸೊ ಕಾಲನ್ನು ತೊಳ್ಕೊಂಡು ಮಾಡಿ ಒಳಗೆ ಬರ್ತದೆ. ಯಾಕೆ ಅಂತಂದರೆ ಆ ವೈರಸ್ಸು ಬ್ಯಾಕ್ಟೀರಿಯಾಸನ್ನು ಒಳಗಡೆ ತರದೇ ಇರಲಿ ಅಂತ. ಆಚೆ ಕಡೆನೇ ಬಿಟ್ಟು ಬರಬೇಕು, ಮನೆ ಶುದ್ಧವಾಗಿರಬೇಕು ಅಂಥದ್ದು. ಹಾಗಾಗಿ ಚಪ್ಪಲಿ ಸ್ಟ್ಯಾಂಡನ್ನು ಯಾವುದೇ ಕಾರಣಕ್ಕೆ ಇದ್ರ ಮುಂದೆ ಎಲ್ಲ ಇಟ್ಟರೆ ಏನಾಗುತ್ತೆ, ನಿಮಗೆ ಆ ಚಪ್ಪಲಿಲಿ ಏನು ತುಳ್ಕೊಂಬಂದಿರ್ತೀವಲ್ಲ ನಾವು, ಆ ಥರ ಮೂಲಕ ಅಲ್ಲಿ ಗಾಳಿ ಹರಿದಾಗ ಏನಾಗುತ್ತೆ, ಅಲ್ಲಿರುವಂಥ ಕ್ರಿಮಿಕೀಟ ಬ್ಯಾಕ್ಟೀರಿಯಾಗಳನ್ನ ಅದು ತೊಗೊಂಬಂದ್ಬಿಡ್ತದೆ. ಸೊ ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಚೆನ್ನಾಗಿ ಬಂದಿದೆ, ಚಪ್ಪಲಿ ಗುಡ್ಗಳು ಅದೆಲ್ಲ ಬಂದಿದ್ದೆ ಅಂತ ಶಟರ್ ಇರುತ್ತೆ. ಶಟರ್ನ ಮುಚ್ಚಿಬಿಟ್ಟು ಮಾಡಿದಾಗ ಏನಾಗುತ್ತೆ, ಅದರ ನೆಗೆಟಿವಿಟಿ ಅಲ್ಲೇ ಇರುತ್ತೆ, ಮನೆ ಒಳಗೆ ಬರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಂಟ್ರೆನ್ಸ್ಗಳ ಹತ್ರ ಇಡಕ್ಕೆ ಹೋಗಲೇಬೇಡಿ. ಮತ್ತೊಬ್ಬರು ಉತ್ತರದಲ್ಲಿ ಸ್ಟೇರ್ ಕೇಸ್ ಇದ್ದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಉತ್ತರದಲ್ಲಿ ಸ್ಟೇರ್ ಕೇಸ್ ಇದ್ದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಉತ್ತರದಲ್ಲಿ ಇಂಟರ್ನಲ್ ಸ್ಟೇರ್ ಕೇಸು ಗೋಡೆಗೆ ಇದೇನಾದ್ರು ಟಚ್ ಆಗಿದೆ, ಗೋಡೆಗೆ ಆನಿಸ್ಕೊಂಡು ಏನಾದ್ರು ಬಂದಿದ್ದರೆ ಬರೆದಿಟ್ಕೊಂಬಿಡಿ. ಅವರಿಗೆ ಟೆನ್ಷನ್ನು ಪ್ರೆಷರು ಜಾಸ್ತಿ ಇರುತ್ತೆ. ಟೆನ್ಷನ್ನು ಪ್ರೆಷರ್ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ವ್ಯಾಪಾರ ವ್ಯವಹಾರ ಸರಿ ಸಿಗ್ತಾರಲ್ಲ, ದುಡ್ಡು ಸರಿ ಬರ್ತಾರಲ್ಲ, ಯಾವಾಗ ಒಬ್ಬ ಮನುಷ್ಯನಿಗೆ ವ್ಯಾಪಾರ ವ್ಯವಹಾರ ಸರಿಗಾಗದೆ ಕಾಂಚನ ಸರಿ ಬರೋದಿಲ್ವ, ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಬಿ ಪಿನೂ ಬರುತ್ತೆ. ಈಗ ಶುಗರು ಎಷ್ಟೋ ಜನ ನೋಡ್ತಾನಿಲ್ಲ, ಬಿ ಪಿಗಿನ ಬೇಗ ಶುಗರ್ ಬಂದುಬಿಟ್ಟಿರ್ತದೆ. ಸೊ ಬಿ ಪಿ ಶುಗರು ಎರಡೂ ಬರುವಂಥ ಪ್ರಮೇಯಗಳು ಬಹಳ ಇರುತ್ತೆ. ಸೊ ಅಂಥದ್ದೇನಾದ್ರು ಇದ್ದರೆ ತಿಳಿಸಿ. ಸೊ ಏನು ಮಾಡ್ಬೋದು ಆ ಭಾಗಕ್ಕೆ ಅಂತಂದರೆ, ಪರಿಹಾರ ಅಂತಂದಾಗ ಈ ಭಾಗದಲ್ಲಿ ಹೆಚ್ಚಾಗಿ ಆಕ್ಸಿಜನ್ ರಿಲೀಸ್ ಮಾಡುವಂಥ ಇಂಡೋರ್ ಪ್ಲ್ಯಾಂಟು, ಔಟ್ಡೋರ್ ಪ್ಲ್ಯಾಂಟು ಎಷ್ಟು ಇಡ್ತಿರೋ ಅಲ್ಲಿಗೆ ಆಕ್ಸಿಜನ್ ಜಾಸ್ತಿ ಬರ್ತಾ ಇರುತ್ತೆ. ಇದರ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗ್ತಾ ಹೋಗುತ್ತೆ, ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಹಾಗೆ ಬಿಟ್ಟರೆ ಕಾನ್ಸಂಟ್ರೇಟ್ ಆಗುತ್ತೆ. ಹೇಳಿದ್ನಲ್ಲ, ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಡಯಾಬಿಟಿಕ್ ಬಂದಿದೆ, ನಾನು ನೋಡಿದ್ದೀನಿ, ಸುಮಾರು ಕೇಸ್ಗಳು ನೋಡಿದ್ದೀನಿ. ನೋಡಿದಾಗೆಲ್ಲ ಹೇಳಿದ್ರೆ ನಿಮ್ಮ ಮನೇಲಿ ಯಾರು ಡಯಾಬಿಟಿಗೋ ಅಂತಂದಾಗ ಆಶ್ಚರ್ಯ ಆಗುತ್ತೆ, ಇವ್ನು ಗುರುಗಳು ಹಿಂಗೆ ಹೇಳ್ತೀರಾ ಅಂತಂತಾರೆ. ನಾರ್ತಲ್ಲಿದೆ, ಸೊ ಖಂಡಿತವಾಗ್ಲೂ ಬಂದಿರಲೇಬೇಕು. ಯಾಕೆ ಅಂತಂದರೆ ವ್ಯಾಪಾರ ವ್ಯವಹಾರ ಸರಿಗೆ ಆಗ್ತಾ ಇರಲ್ಲ, ಅವಕಾಶಗಳು ಸರಿಗೆ ಸಿಗ್ತಾ ಇಲ್ಲ, ದುಡ್ಡು ಸರಿಗೆ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಏನಾಗುತ್ತೆ, ಟೆನ್ಷನ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಪ್ರೆಷರ್ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಬಾಡಿಲಿ ನಮಗೆ ಅದರದೇ ಆದಂಥ ಕೆಮಿಕಲ್ ರಿಲೀಸ್ ಆಗಿಬಿಡ್ತದೆ. ಓಕೆ, ಆ ಕೆಮಿಕಲ್ಗಳು ಆ ಥರ ರಿಲೀಸ್ ಆದಾಗ ಏನಾಗ್ಬಿಡುತ್ತೆ, ನಮಗೆ ಆಬ್ವಿಯಸ್ಲಿ ರೋಗಗಳು ಬಂದೇ ಬರುತ್ತೆ. ನೋಡ್ಕೊಳ್ಳಿ, ವಾಸ್ತು ಅನ್ನೋಂಥದ್ದು ಒಂದು ವೈಜ್ಞಾನಿಕ ಪೂರ್ಣವಾದಂತಹ ಎಲ್ಲ ರೀತಿಯಾದಂಥ ಪಂಚಭೂತಗಳನ್ನು ಸರಿಯಾದ ಸಮ್ಮಿಳಿತದಲ್ಲೇ ಇಟ್ಕೊಂಡ್ರೆ, ಅದು ಆ ಪಂಚಭೂತಗಳನ್ನು ನಾವು ಸರಿಯಾಗಿ ನೋಡ್ಕೊಂಡ್ರೆ ಆ ಪಂಚಭೂತಗಳು ನಮ್ಮನ್ನು ಸರಿಯಾಗಿ ನೋಡ್ಕೊಳುತ್ತೆ. ಪಂಚಭೂತಗಳನ್ನು ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ, ಅದು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋಣ. ಓಕೆ, ಎಲ್ಲವನ್ನ ಸರಿಯಾಗಿ ತಿಳ್ಕೊಬೇಕು ಅಂತಂದರೆ ಆಗಾಗ ನಮ್ಮ ಚಾನಲ್ನ ನೋಡ್ತಾರಿ, ಸರಿಯಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ, ಅಷ್ಟೇಶ್ವರಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.